ಈಗ ಫಾರ್ ಎಕ್ಸಾಂಪಲ್ ಇವತ್ತು ಟೆಂಪ್ರೇಚರು ಇವತ್ತಿನ ಕೇಳಿಸ್ಕೊಟ್ರೆ ಪ್ಲೀಸ್. ನೆಕ್ಸ್ಟು 45 ಮಿನಿಟ್ಸ್ ದಯವಿಟ್ಟು ಕೋಆಪ್ರೇಟ್ ಮಾಡಿ. ನೆಕ್ಸ್ಟ್ 1 ಅವರ್ ದಯವಿಟ್ಟು ಆಚೆ ಈಚೆ ಮಾಡಿಬಿಡಿ. ಕೋರ್ ಆಫ್ ದ ಚಾಪ್ಟರ್ ನಾನು ಮಾಡಿಕೊಟ್ಟಿದ್ದೀನಿ. ಈಗ ಇವತ್ತು ಟೆಂಪ್ರೇಚರು ಲೆಟ್ಸ್ ಇಮ್ಯಾಜಿನ್ 25 ಡಿಗ್ರಿ ಸೆಲ್ಸಿಯಸ್ ಎಕ್ಸಾಂಪಲ್, ಆಯಿತಾ. ನಾಳೆ ಟೆಂಪ್ರೇಚರು 27 ಡಿಗ್ರಿ ಸೆಲ್ಸಿಯಸ್ ಆಯಿತು. ನಾಳೆ ಟೆಂಪ್ರೇಚರ್ ನಾಳಿದ್ದು 29 ಡಿಗ್ರಿ ಸೆಲ್ಸಿಯಸ್ ಆಚೆ ನಾಡಿದ್ದು. ಇವತ್ತು 25 ಇದೆ, ನಾಳೆ 27 ಆಯಿತು, ನಾಳಿದ್ದು 29 ಆಯಿತು. ಓಕೆ, ಟೆಂಪ್ರೇಚರ್ ಚೇಂಜ್ ಆಗ್ತದೆ. ಇವತ್ತೊಂದು ಟೆಂಪ್ರೇಚರ್, ನಾಳೆ ಒಂದು ಟೆಂಪ್ರೇಚರ್, ನಾಳಿದ್ದೊಂದು ಟೆಂಪ್ರೇಚರ್, ಆಯಿತಾ. ಇದನ್ನು ನೀವು ಕ್ಲೈಮೇಟ್ ಚೇಂಜ್ ಅಂತ ಕರಿತೀರಾ? ಮತ್ತೇನಿದು? ಇದು ಕ್ಲೈಮೇಟ್ ಚೇಂಜ್ ಅಲ್ಲ, ಇದು ವೆದರ್ ಚೇಂಜ್. ನೋಡಿ, ಯಾಕೆ ವೆದರ್ ಚೇಂಜ್ ಅರ್ಥ ಮಾಡ್ಕೋಬೇಕು ಅಂದರೆ, ವೆದರ್ ಚೇಂಜ್ದು ಎಕ್ಸಾಕ್ಟ್ ಆಪೋಸಿಟ್ಟು ಕ್ಲೈಮೇಟ್ ಚೇಂಜ್. ಓಕೆ, ಸರಿ. ಈಗ ಒಂದು ಗಮನಿಸಿ, ನಾನೇನು ಹೇಳ್ತಾ ಇದ್ದೀನಿ, ಇವಾಗ ಟೆಂಪ್ರೇಚರ್ 25 ಇದೆ, ನಾಳೆ 27 ಆಯಿತು, ನಾಳೆ 29 ಆಯಿತು. ಟೆಂಪ್ರೇಚರ್ ಇಸ್ ಕೀಪ್ ಆನ್, ಟೆಂಪ್ರೇಚರ್ ಚೇಂಜ್ ಆಗ್ತಾ ಇದೆ. ಇದು ಶಾರ್ಟ್ ಟರ್ಮ್ ಚೇಂಜ್, ಲಾಂಗ್ ಟರ್ಮ್ ಚೇಂಜ್? ಶಾರ್ಟ್ ಟರ್ಮ್ ಚೇಂಜ್, ಲಾಂಗ್ ಟರ್ಮ್ ಚೇಂಜ್? ಶಾರ್ಟ್ ಟರ್ಮ್ ಚೇಂಜ್. ಓಕೆ, ಶಾರ್ಟ್ ಟರ್ಮ್ ಚೇಂಜ್. ಯಾಕೆಂದರೆ ಇವಾಗ ನಾಳಿದ್ದು 29 ಆಗಿದೆ, ಆಚೆ ನಾಳಿದ್ದು ಮತ್ತೆ 25 ಆಗ್ಬೋದು, ಗೊತ್ತಿಲ್ಲ ನಮಗೆ. ಓಕೆ, ಇಟ್ಸ್ ಎ ಶಾರ್ಟ್ ಟರ್ಮ್ ಚೇಂಜ್. ಪರ್ಮನೆಂಟ್ ಚೇಂಜ್, ಟೆಂಪರರಿ ಚೇಂಜ್? ಇದು ಪರ್ಮನೆಂಟ್ ಚೇಂಜ್, ಟೆಂಪರರಿ ಚೇಂಜ್? ಇಲ್ಲಿ ಏನು ಚೇಂಜಸ್ ಬರ್ತಾ ಇದೆ, ಇದು ಪರ್ಮನೆಂಟ್ ಚೇಂಜ್, ಟೆಂಪರರಿ ಚೇಂಜ್? ಟೆಂಪರರಿ ಚೇಂಜ್. ಸರಿ, ಇಲ್ಲಿ ನೋಡಿ. ಫಸ್ಟ್ ಇಂಗ್ಲೀಷ್ ಮೀಡಿಯಮ್ವರೆಗೂ, ಆಮೇಲೆ ಕನ್ನಡ ಮೀಡಿಯಮ್ವರೆಗೂ. ಪರ್ಮನೆಂಟ್ ಟೆಂಪರರಿ ಆ್ಯಂಡ್ ಶಾರ್ಟ್ ಟರ್ಮ್ ಆಲ್ಟ್ರೇಷನ್ಸ್ ಇನ್ ದ ವೆದರ್ ಪ್ಯಾಟರ್ನ್ಸ್ ಇಸ್ ನೋನ್ as weather change. Okay, temporary and short term alterations in the weather patterns is known as weather change. ಕನ್ನಡದಾಗ ಹೇಳ್ತಾರೆ, ತಾಪಮಾನದಲ್ಲಿ ಕಂಡುಬರುವ ತಾತ್ಕಾಲಿಕ ಮತ್ತು ಅಲ್ಪಾವಧಿಯ ಬದಲಾವಣೆಯನ್ನು ವೆದರ್ ಚೇಂಜ್ ಅಂತ ಕರೀತಾರೆ. ತಾಪಮಾನದಲ್ಲಿ ಕಂಡುಬರುವ ತಾತ್ಕಾಲಿಕ ಮತ್ತು ಅಲ್ಪಾವಧಿಯ ಬದಲಾವಣೆಯನ್ನು ವೆದರ್ ಚೇಂಜ್ ಅಂತ ಕರಿತೀವಿ. ಓಕೆ, ಈಗ ಇದು ಅರ್ಥ ಆಗಿದ್ರೆ ವಿಲ್ ಕಮ್ ಟು ಕ್ಲೈಮೇಟ್ ಚೇಂಜ್. ಓಕೆ, ಹವಾಮಾನ ಬದಲಾವಣೆ ಆಯಿತು. ನೋಡಿ, ಈಗ 1870 ಇಸ್ವಿಕ್ಕಿಂತ ಮುಂಚೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ ಸರ್, ಲಿಸನ್ ಟು ಬಿ ವೆರಿ ಪ್ರಾಪರ್ಲಿ. 1870ಕ್ಕಿಂತ ಮುಂಚೆ, ಓಕೆ, ಭೂಮಿಯ ಸರಾಸರಿ ತಾಪಮಾನ ಎಷ್ಟಿತ್ತು ಅಂದರೆ 13 to 15 ಡಿಗ್ರಿ ಸೆಲ್ಸಿಯಸ್ ಇತ್ತು. ಓಕೆ, ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಆಫ್ ಅರ್ತ್ ವಾಸ್ 13 to 15 ಡಿಗ್ರಿ. ಭೂಮಿದು ಆವ್ರೇಜ್ ಟೆಂಪ್ರೇಚರ್. ಈಗ 2020ರ ದಶಕದಲ್ಲಿದ್ದೀವಿ. ಓಕೆ, ಈಗ ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಬಂದು 15 to 17 ಡಿಗ್ರಿ ಸೆಲ್ಸಿಯಸ್. ಆಯಿತಾ. 150 ವರ್ಷಗಳ ಹಿಂದೆ ಇಟ್ ವಾಸ್ 13 to 15 ಡಿಗ್ರಿ ಸೆಲ್ಸಿಯಸ್. ಈಗ 15 to 17 ಡಿಗ್ರಿ ಸೆಲ್ಸಿಯಸ್. ಓಕೆ, ಎಷ್ಟು ಜಾಸ್ತಿ ಆಗಿದೆ ಸರ್? ಆವ್ರೇಜ್ ಎಷ್ಟು ಜಾಸ್ತಿ ಆಗಿದೆ? 2 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ. ಈಗ ಹೇಳಿ, ಓಕೆ, 13 to 15 ಇತ್ತು, 15 to 17 ಆಯಿತು. ಅರೆ, ಆವ್ರೇಜ್ ಎಷ್ಟು ಜಾಸ್ತಿ ಆಯಿತು? 2 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಯಿತು. ಈ 2 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗೋದಕ್ಕೆ ಕಡಿಮೆ ಟೈಮ್ ತಗೊಂಡಿದೆ, ಜಾಸ್ತಿ ಟೈಮ್ ತಗೊಂಡಿದೆ? ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್? ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್? ಲಾಂಗ್ ಟರ್ಮ್. ಓಕೆ, ಇಟ್ಸ್ ಎ ಲಾಂಗ್ ಟರ್ಮ್ ಚೇಂಜ್. ಓಕೆ, ಈಗ ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರು 15 to 17 ಆಗಿದೆ. ಇದು ವಾಪಸ್ 13 to 15 ಆಗುತ್ತಾ? ಆಗಲ್ಲ. 15 to 17 ಇರೋದು ವಾಪಸ್ 13 to 15 ಆಗುತ್ತಾ? ಆಗಲ್ಲ. ಅಲ್ಲ, ಆಗಲೇಬಾರ್ದು ಅಂತ ಏನಿಲ್ಲ, ಆಗಬಹುದು, ಬಟ್ ನಾವಿರೋವರೆಗೂ ಅಂತ ಆಗಲ್ಲ. ಆಯಿತಾ. ಏನಾರು ಪ್ರಕೃತಿ ವಿಕೋಪಗಳಾಗಬೇಕು, ಮಾಸ್ ಎಕ್ಸ್ಟಿಂಕ್ಷನ್ ಆಗಬೇಕು, ಅಥವಾ ಅರ್ತ್ ಕೂಲ್ ಆಗಿಬಿಡಬೇಕು, ಈ ಥರದರ ಕೆಟಾಸ್ಟ್ರಫಿಕ್ ಇವೆಂಟ್ಸ್ ನಡೆದ್ರೆ ಆಗುತ್ತಷ್ಟೇ. ಏನು ಕ್ಯಾಶುವಲಿ ಆಗಲ್ಲ, ಯೂಶ್ವಲಿ ಆಗಲ್ಲ. ಓಕೆ, ಯಾಕೆಂದರೆ ಬರ್ತಾ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ನೀಡ್ಸು, ಡಿಮಾಂಡ್ಸ್ ಜಾಸ್ತಿ ಇದ್ರೆ ಪ್ರೊಡಕ್ಷನ್ನು, ಎಮಿಷನ್ಸು. ಬರ್ತಾ ಎಮಿಷನ್ಸ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಕಮ್ಮಿ ಆಗಲ್ಲ. ಹಾಗಾಗಿ 15 to 17 ಇರೋದು 13 to 15 ಆಗಲ್ಲ, ಕಷ್ಟ ಸಾಧ್ಯ. ಓಕೆ, ಈ ಚೇಂಜ್ ಏನಾಗಿದೆ ಇಲ್ಲಿ, ಇದು ಪರ್ಮನೆಂಟ್, ಟೆಂಪರರಿನ? ಆಲ್ಮೋಸ್ಟ್ ಪರ್ಮನೆಂಟ್ ಹೇಳ್ಬೋದಾ? ಎಸ್ ಆರ್ ನೋ ಸರ್? ಆಲ್ಮೋಸ್ಟ್ ಪರ್ಮನೆಂಟ್. ಓಕೆ, ಈಗ ನೋಡಿ, ನಾನು ಡಿಫೈನ್ ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್,
almost permanent and long-term alterations in the weather patterns is known as climate change. ತಾಪಮಾನದಲ್ಲಿ ಕಂಡುಬರುವ ಶಾಶ್ವತ ಮತ್ತು ದೀರ್ಘಾವಧಿಯ ಬದಲಾವಣೆಯನ್ನ ಹವಾಮಾನ ಬದಲಾವಣೆ ಅಂತ ಕರಿತೀವಿ. ಅಲ್ಲಿ ರಿಪೀಟ್ ನೋಡ್ರಿ, ನೀವು ಕ್ಲೈಮೇಟ್ ಚೇಂಜ್ ಚಾಪ್ಟರ್ ಈಗ ತಾನೇ ಶುರು ಮಾಡಿದ್ದೀವಿ. ನಿಮಗೆ ಡೆಫಿನೇಷನ್ನೇ ಗೊತ್ತಿಲ್ಲ ಅಂದರೆ ಮುಂದಕ್ಕೆ ಓದಿದ್ರೇನು ಬಿಟ್ಟರೆ ಅಟ್ಲೀಸ್ಟ್ ಮೀನಿಂಗ್ ಆಫ್ ದ ಚಾಪ್ಟರ್ ಆದರೂ ಗೊತ್ತಿರಬೇಕಲ್ಲ. ಓಕೆ, ಎಸ್, ಅಲ್ಲಿ ರಿಪೀಟ್, ಒಂದು ಸತಿ ಕನ್ನಡ ಒಂದು ಸತಿ ಇಂಗ್ಲೀಷ್. ಆಲ್ಮೋಸ್ಟ್ ಪರ್ಮನೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಆಲ್ಟ್ರೇಷನ್ಸ್ ಇನ್ ದ ವೆದರ್ ಪ್ಯಾಟ್ರನ್ಸ್ ಇಸ್ ನೋನ್ ಅಸ್ ಕ್ಲೈಮೇಟ್ ಚೇಂಜ್. ತಾಪಮಾನದಲ್ಲಿ ಕಂಡುಬರುವ ಶಾಶ್ವತ ಮತ್ತು ದೀರ್ಘಾವಧಿಯ ಬದಲಾವಣೆಯನ್ನು ಹವಾಮಾನ ಬದಲಾವಣೆ ಅಂತ ಕರಿತೀವಿ. ಕ್ಲಿಯರ್ ಡೆಫಿನೇಷನ್ನು? ಓಕೆ, ಈಗ ನಾನು ಹೇಳಲ್ಲ, ನೀವು ಹೇಳಿ. ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ಫಸ್ಟ್ ಹೇಳಿ. ಆಲ್ಮೋಸ್ಟ್ ಪರ್ಮನೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಆಲ್ಟ್ರೇಷನ್ಸ್ ಇನ್ ದ ವೆದರ್ ಪ್ಯಾಟ್ರನ್ಸ್ ಈಸ್ ನೋನ್ ಅಸ್ ಕ್ಲೈಮೇಟ್ ಚೇಂಜ್. ಕನ್ನಡ ಮೀಡಿಯಮ್ ಅವರು ತಾಪಮಾನದಲ್ಲಿ ಕಂಡುಬರುವ ಶಾಶ್ವತ ಮತ್ತು ದೀರ್ಘಾವಧಿಯ ಬದಲಾವಣೆಯನ್ನು ಹವಾಮಾನ ಬದಲಾವಣೆ. ಓಕೆ, ಲೆಟ್ಸ್ ಗೋ ಸ್ಲೋ. ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ. ವಿಲ್ ಗೋ ವೆರಿ ಸ್ಲೋ. ಓಕೆ, ಈಗ ನೋಡ್ರಿ, ಇಲ್ಲಿ ನೋಡ್ರಪ್ಪ, ನಾನು ಫ್ಲೋ ಚಾರ್ಟ್ ಬರೀತೀನಿ, ಲಾಜಿಕಲ್ ಫ್ಲೋ ಚಾರ್ಟ್. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೋ. ಈಗ ಕ್ಲೈಮೇಟ್ ಚೇಂಜ್ ಆಗಬೇಕು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಲೇಬೇಕು. ಕ್ಲೈಮೇಟ್ ಚೇಂಜ್ ಆಗಬೇಕು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಲೇಬೇಕು. ಗ್ಲೋಬಲ್ ವಾರ್ಮಿಂಗ್ ಆಗಬೇಕು ಅಂತಂದರೆ ಗ್ರೀನ್ ಹೌಸ್ ಎಫೆಕ್ಟ್ ನಡೀಲೇಬೇಕು. ಅಥವಾ ಇನ್ನೂ ಕ್ಲಿಯರ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಆಗಬೇಕು ಅಂತಂದರೆ ಗ್ಲೋಬಲ್ ಆವರೇಜ್ ಟೆಂಪ್ರೇಚರ್ ಜಾಸ್ತಿ ಆಗಲೇಬೇಕು. ಗ್ಲೋಬಲ್ ಆವರೇಜ್ ಟೆಂಪ್ರೇಚರ್ ಜಾಸ್ತಿ ಆಗಬೇಕು ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ನಡೀಲೇಬೇಕು. ಗ್ರೀನ್ ಹೌಸ್ ಎಫೆಕ್ಟ್ ನಡಿಬೇಕು ಅಂತಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಇರಲೇಬೇಕು. ಇದು ಲಾಜಿಕಲ್ ಫ್ಲೋ ಚಾರ್ಟ್. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗಿರಬೇಕು. ಓಕೆ, ಹಸಿರು ಮನೆ ಅನಿಲಗಳಿದ್ರೇ ಹಸಿರು ಮನೆ ಪರಿಣಾಮ. ಹಸಿರು ಮನೆ ಪರಿಣಾಮ ಆದ್ರೇ ಭೂಮಿಯ ಸರಾಸರಿ ತಾಪಮಾನದಲ್ಲಿ ಹೆಚ್ಚಳ. ಭೂಮಿಯ ಸರಾಸರಿ ತಾಪಮಾನದಲ್ಲಿ ಹೆಚ್ಚಳ ಆದ್ರೇ ಜಾಗತಿಕ ತಾಪಮಾನ ಏರಿಕೆ. ಜಾಗತಿಕ ತಾಪಮಾನ ಏರಿಕೆ ಆದ್ರೇ ಹವಾಮಾನ ಬದಲಾವಣೆ. ಓಕೆ, ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಇಲ್ಲಿಂದ ಶುರು ಮಾಡೋಣ. ಓಕೆ, ಗ್ರೀನ್ ಹೌಸ್ ಗ್ಯಾಸಸ್ನಿಂದ ಶುರು ಮಾಡೋಣ. ಜಸ್ಟ್ ಒಂದು ಫ್ಯಾಕ್ಚುಯಲ್ ಕ್ವಶನ್ ಕೇಳ್ತೇವೆ. ಹಸಿರು ಮನೆ ಅನಿಲಗಳನ್ನು ನಿಯಂತ್ರಿಸುವ ಜಾಗತಿಕ ಒಪ್ಪಂದ ಯಾವುದು? Which global agreement speaks about reducing greenhouse gas concentrations? Montreal Protocol speaks about ozone layer depletion. Kyoto Protocol. ನೋಡಿ, ಹಸಿರು ಮನೆ ಅನಿಲಗಳನ್ನು ನಿಯಂತ್ರಿಸುವ ಜಾಗತಿಕ ಒಪ್ಪಂದ ಕ್ಯೋಟೋ ಒಪ್ಪಂದ, ಕ್ಯೋಟೋ ಪ್ರೊಟೋಕಾಲ್. ಕೇಳಿಸ್ಕೊಳ್ಳಿ. So Kyoto Protocol is a global agreement which speaks about reducing greenhouse gas concentrations. ಆಯಿತಾ ಸರ್? ಕ್ಯೋಟೋ ಪ್ರೊಟೋಕಾಲ್ ಯಾವಾಗ ಸೈನ್ ಆಯ್ತು ಸರ್? ಅದಕ್ಕೆ ಬರ್ತೀನಿ ಆಮೇಲೆ. ಸದ್ಯಕ್ಕೆ ಕ್ಯೋಟೋ ಪ್ರೊಟೋಕಾಲು ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನನ್ನು ಕಮ್ಮಿ ಮಾಡುವಂಥ ಉದ್ದೇಶವನ್ನು ಹೊಂದಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಅಕಾರ್ಡಿಂಗ್ ಟು ಕ್ಯೋಟೋ ಪ್ರೊಟೋಕಾಲ್ ಹೌ ಮೆನಿ ಅಫಿಷಿಯಲ್ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ದೇರ್? ಎಷ್ಟು? 6 ಇದಾವೆ. 6 ಅಲ್ಲ, 16 ಗ್ರೀನ್ ಹೌಸ್ ಗ್ಯಾಸಸ್ ಇದ್ದಾವೆ. 16 ಗ್ರೀನ್ ಹೌಸ್ ಗ್ಯಾಸಸ್ ಇದ್ದಾವೆ. ನಾನಿಲ್ಲಿ ಮಾತಾಡ್ತಿರೋದು ಗ್ರೀನ್ ಹೌಸ್ ಗ್ಯಾಸಸ್ ಡಿಕ್ಲೇರ್ಡ್ ಬೈ ಕ್ಯೋಟೋ ಪ್ರೊಟೋಕಾಲ್. ಓಕೆ, ಕ್ಯೋಟೋ ಒಪ್ಪಂದ ಅಧಿಕೃತವಾಗಿ ಪಟ್ಟಿ ಮಾಡಿರುವಂಥ ಹಸಿರು ಮನೆ ಅನಿಲಗಳ ಪಟ್ಟಿಯನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಯಾವ್ದು? ಲಿಸನ್ ಟು ಮಿ. ಫಸ್ಟ್ ಕಾರ್ಬನ್ ಡೈಆಕ್ಸೈಡ್, ಎರಡನೇದು ಮೀಥೇನ್, ಕ್ಲೋರೋಫ್ಲೋರೋಕಾರ್ಬನ್ ಆ್ಯಂಡ್ ಹೈಡ್ರೋಫ್ಲೋರೋಕಾರ್ಬನ್. ಅದೊಂದು ಗ್ರೂಪ್. ಅದು CFC ಆ್ಯಂಡ್ HFC. ಅದನ್ನ ಪಕ್ಕದಲ್ಲಿ KFC ಸೇರಿಸ್ಬಾರ್ದು. ಅವನು KFC ಅಂತ. CFC ಆ್ಯಂಡ್ HFC, ಕ್ಲೋರೋಫ್ಲೋರೋಕಾರ್ಬನ್ ಆ್ಯಂಡ್ ಹೈಡ್ರೋಫ್ಲೋರೋಕಾರ್ಬನ್. ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್, ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಡೈಆಕ್ಸೈಡ್. ಓಕೆ, ಪರ್ಫ್ಲೋರೋಕಾರ್ಬನ್. ಓಕೆ, ನೋಡಿ ಹೆಸರುಗಳು ಹೆಂಗಿದಾವೆ. ಪರ್ಫ್ಲೋರೋಕಾರ್ಬನ್, ಆಮೇಲೆ ಸಲ್ಫರ್ ಎಕ್ಸಾಫ್ಲೋರೈಡ್. These are the 6 official greenhouse gases listed by Kyoto Protocol. ಕೆಲವರು ಸರ್ ಇದು ವಾಟರ್ ವೇಪರ್ ಬಿಟ್ಬಿಟ್ಟಿದ್ದೀರಾ, ಓಝೋನ್ ಬಿಟ್ಬಿಟ್ಟಿದ್ದೀರಾ. ಬದರ್ ನೋಡಿ, ವಾಟರ್ ವೇಪರು ಗ್ರೀನ್ ಹೌಸ್ ಗ್ಯಾಸೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಪ್ಲೀಸ್ ಲಿಸನ್, ಇದೆಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗಿರೋಂಥವು.
ವಾಟರ್ ವೇಪರ್ ಇಸ್ ಆಲ್ಸೋ ಒನ್ ಆಫ್ ದ ಪೊಟೆನ್ಷಿಯಲ್ ಗ್ರೀನ್ ಹೌಸ್ ಗ್ಯಾಸ್, ಇಲ್ಲ ನಾನು ಹೇಳ್ತಿಲ್ಲ. ಬಟ್ ಕ್ಯೋಟೋ ಪ್ರೊಟೋಕಾಲ್ ಅದನ್ನು ಕನ್ಸಿಡರ್ ಮಾಡಿಲ್ಲ. ಅಂದರೆ ಅಫಿಷಿಯಲ್ ಗ್ರೀನ್ ಹೌಸ್ ಗ್ಯಾಸಸ್ ಲಿಸ್ಟಲ್ಲಿ ಅದನ್ನು ಆ್ಯಡ್ ಮಾಡಿಲ್ಲ. ಸರ್ ಯಾಕೆ ಆ್ಯಡ್ ಮಾಡಿಲ್ಲ ಸರ್? ಅರೆ ಆ್ಯಡ್ ಮಾಡಿಲ್ಲ ಅಷ್ಟೇ, ನಾನೇನು ಮಾಡೋಕ್ಕಾಗ್ತದೆ. ಓಕೆ, ಸೊ ದರ್ ಆರ್ ಹೈ ಪೊಟೆನ್ಷಿಯಲ್ ಇರ್ತಕ್ಕಂಥ, ಹೈ ಪೊಟೆನ್ಷಿಯಲ್ ಇರುವಂಥ 6 ಗ್ರೀನ್ ಹೌಸ್ ಗ್ಯಾಸಸನ್ನು ಪಟ್ಟಿ ಮಾಡಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, CH4 ಮೀಥೇನ್, ಕ್ಲೋರೋಫ್ಲೋರೋಕಾರ್ಬನ್ ಆ್ಯಂಡ್ ಹೈಡ್ರೋಫ್ಲೋರೋಕಾರ್ಬನ್, ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್, ಪರ್ಫ್ಲೋರೋಕಾರ್ಬನ್, ಸಲ್ಫರ್ 6 ಎಕ್ಸಾಫ್ಲೋರೈಡ್, ಓಕೆ, SF6. ಓಕೆ ನೋಡಿ, ಇದು ಕರೆಕ್ಟಾಗಿ ಗೊತ್ತಿರಬೇಕು ಇದಕ್ಕೆ, ಆಯಿತಾ? ಈಗ ನನ್ನ ಕೆಲಸ ಏನು ಅಂತಂದರೆ ನಿಮಗೆ ಗ್ರೀನ್ ಹೌಸ್ ಗ್ಯಾಸಸ್ಸು ಗ್ರೀನ್ ಹೌಸ್ ಎಫೆಕ್ಟ್ ಹೆಂಗೆ ಮಾಡುತ್ತೆ, ಗ್ರೀನ್ ಹೌಸ್ ಎಫೆಕ್ಟು ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಹೆಂಗೆ ಇನ್ಕ್ರೀಸ್ ಮಾಡುತ್ತೆ, ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಗ್ಲೋಬಲ್ ವಾರ್ಮಿಂಗ್ ಹೆಂಗಾಗುತ್ತೆ, ಇದರಿಂದ ಕ್ಲೈಮೇಟ್ ಚೇಂಜ್ ಹೆಂಗಾಗುತ್ತೆ, ಇದನ್ನು ಎಕ್ಸ್ಪ್ಲೈನ್ ಮಾಡೋದು, ಆಯಿತಾ? ಓಕೆ, ಮೋಸ್ಟ್ ಸಿಂಪ್ಲೆಸ್ಟ್ ಎಕ್ಸ್ಪ್ಲನೇಷನ್. ಓಕೆ, ಅತ್ಯಂತ ಸರಳವಾಗಿ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಫೋಕಸ್ ಮಾಡಿ. ಓಕೆ, ಇಲ್ಲಿ ನೋಡಿ, ಈಗ ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅರ್ತ್. ದಿಸ್ ಇಸ್ ಅರ್ತ್, ದಿಸ್ ಇಸ್ ಸನ್. ಸನ್ ಮತ್ತು ಅರ್ತ್ ನಡುವೆ ಇರೋದು ಅಟ್ಮಾಸ್ಫಿಯರ್. ದಿಸ್ ಇಸ್ ಅಟ್ಮಾಸ್ಫಿಯರ್. ನಾನೇನು ಹೇಳಕ್ಕೆ ಹೊರಟಿದ್ದೀನಿ, ಗ್ರೀನ್ ಹೌಸ್ ಗ್ಯಾಸಸ್ಸಿಂದ ಗ್ರೀನ್ ಹೌಸ್ ಎಫೆಕ್ಟ್ ಹೆಂಗಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟಿಂದ ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಗ್ಲೋಬಲ್ ವಾರ್ಮಿಂಗ್ ಹೆಂಗಾಗುತ್ತೆ, ಅದರಿಂದ ಕ್ಲೈಮೇಟ್ ಚೇಂಜ್ ಹೆಂಗಾಗುತ್ತೆ, ಇದು ನಾನು ಸಿಂಪ್ಲೆಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ, ಆಯಿತಾ? ಸರಿ, ಈಗ ಅಲ್ಲಿ ಸನ್ ಇದೆ, ಇಲ್ಲಿ ಅರ್ತ್ ಇದೆ. ಸನ್ ಮತ್ತು ಅರ್ತ್ ನಡುವೆ ಅಟ್ಮಾಸ್ಫಿಯರ್ ಇದೆ. ಅಟ್ಮಾಸ್ಫಿಯರ್ನಲ್ಲಿ ಬ್ರದರ್ ವಿ ಹ್ಯಾವ್ 2 types of solar radiations. We have 2 types of solar radiations. One is the solar radiations which is coming from the sun. ಆಯಿತಾ? ಸೂರ್ಯನಿಂದ ಹೊರಬರುವಂಥ ವಿಕಿರಣ. ಓಕೆ, ಸೋಲಾರ್ ರೇಡಿಯೇಷನ್ಸ್ ಏನು ಬರ್ತಾ ಇದೆ, ಭೂಮಿ ಪೂರ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತಾ? ಪೂರ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದರೆ ಇಲ್ಲ. ಲೆಟ್ಸ್ ಇಮ್ಯಾಜಿನ್ ದಟ್ ಲೈಕ್ ಇಟ್ ಇಸ್ ಅಬ್ಸಾರ್ಬಿಂಗ್ 50%. ಓಕೆ, 50% ಅಬ್ಸಾರ್ಪ್ಷನ್ ಮಾಡ್ತೀವಿ. ಅದರ್ 50% ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಆಯಿತಾ? ಅಲ್ಲಿಗೆ ಅಟ್ಮಾಸ್ಫಿಯರ್ನಲ್ಲಿ ವಿ ಹ್ಯಾವ್ 2 types of solar radiations. One is the solar radiations coming from the sun. The other one is the solar radiations which is emitted back by the earth. ಸೂರ್ಯನಿಂದ ಹೊರಬರುವಂಥ ವಿಕಿರಣ, ಭೂಮಿಯಿಂದ ಹೊರಸೂಸುವಂಥ ವಿಕಿರಣ. ಸೂರ್ಯನಿಂದ ಹೊರಬರುವಂಥ ವಿಕಿರಣಕ್ಕೆ ಶಾರ್ಟರ್ ವೇವ್ ಲೆಂತ್ ಇರುತ್ತೆ, ಭೂಮಿಯಿಂದ ಹೊರಸೂಸುವಂಥ ವಿಕಿರಣಕ್ಕೆ ಲಾಂಗರ್ ವೇವ್ ಲೆಂತ್ ಇರುತ್ತೆ. ಯಾವುದು ತುಂಬ ಡೇಂಜರು? ಲಾಂಗರ್ ವೇವ್ ಲೆಂತ್ ಇರೋದು ತುಂಬ ಡೇಂಜರ್. ಯಾಕೆ ಸರ್ ಹೇಳ್ತೀವಿ, ಆಯಿತಾ? ಸರಿ, ಈಗ ನಾವು ಮನುಷ್ಯರು ಏನು ಮಾಡ್ತಿದ್ದೀವಿ, ಗ್ರೀನ್ ಹೌಸ್ ಗ್ಯಾಸಸನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅಟ್ಮಾಸ್ಫಿಯರ್ಗೆ ಗ್ರೀನ್ ಹೌಸ್ ಗ್ಯಾಸಸನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ದು ನಿಮಗೆ ಚೆನ್ನಾಗಿ ಗೊತ್ತಿವ: ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, CFC ಆ್ಯಂಡ್ HFC, ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್, ಪರ್ಫ್ಲೋರೋಕಾರ್ಬನ್, ಸಲ್ಫರ್ ಎಕ್ಸಾಫ್ಲೋರ್, ಆಯಿತಾ? ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಅಟ್ಮಾಸ್ಫಿಯರ್ಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಬ್ರದರ್, ಗ್ರೀನ್ ಹೌಸ್ ಗ್ಯಾಸಸ್ಸಿಗೆ ಒಂದು ಸ್ಪೆಷಲ್ ಎಬಿಲಿಟಿ ಇರುತ್ತೆ, ಒಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಇದೆ ಗ್ರೀನ್ ಹೌಸ್ ಗ್ಯಾಸ್ಗೆ. ಮೇನ್ ಕ್ಯಾರೆಕ್ಟರ್ ಏನು ಸರ್ ಅಂತ ಕೇಳಿದ್ರೆ, ಬರುವಂಥ ಸೋಲಾರ್ ರೇಡಿಯೇಷನ್ಸು ಮತ್ತು ಹೋಗುವಂಥ ಸೋಲಾರ್ ರೇಡಿಯೇಷನ್ಸು, ಸೂರ್ಯನಿಂದ ಬರುವಂಥ ಸೋಲಾರ್ ರೇಡಿಯೇಷನ್ಸು ಮತ್ತು ಭೂಮಿಯಿಂದ ಹೋಗುವಂಥ ಸೋಲಾರ್ ರೇಡಿಯೇಷನ್ಸನ್ನು ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಟ್ರ್ಯಾಪ್ ಮಾಡಿಬಿಡ್ತವೆ, ಹಿಡ್ಕೊಂಡ್ಬಿಡ್ತವೆ. ಅರ್ಥ ಆಗ್ತಿದೆಯಾ? The gases which have the ability of trapping heat in the atmosphere are called as greenhouse gases. ಮುಂಚೆ ಏನಾಗ್ತಿತ್ತು, ಸೋಲಾರ್ ರೇಡಿಯೇಷನ್ಸು ಅದರ ಪಡೆಗೆ ಬರ್ತಿತ್ತು, ಅದರ ಪಡೆಗೆ ಹೋಗ್ತಾ ಇತ್ತು. ಬಟ್ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡ್ತಾ ಇದ್ದಾವೆ ನೋಡಿ, ಬರುವಂಥ ಸೋಲಾರ್ ರೇಡಿಯೇಷನ್ಸು ಮತ್ತು ಹೋಗುವಂಥ ಸೋಲಾರ್ ರೇಡಿಯೇಷನ್ಸನ್ನು ಅಟ್ಮಾಸ್ಫಿಯರ್ನಲ್ಲಿ ಟ್ರ್ಯಾಪ್ ಮಾಡ್ತವೆ, ಕ್ಯಾಪ್ಚರ್ ಮಾಡ್ತವೆ, ಸೆರೆ ಹಿಡಿತವೆ. ಆಯಿತು, ಈಗ ನೋಡಿ, ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಬರುವಂಥ ಸೋಲಾರ್ ರೇಡಿಯೇಷನ್ಸು ಮತ್ತು ಹೋಗುವಂಥ ಸೋಲಾರ್ ರೇಡಿಯೇಷನ್ಸನ್ನು ಟ್ರ್ಯಾಪ್ ಮಾಡಿದಾಗ ಅಟ್ಮಾಸ್ಫಿಯರ್ ಟೆಂಪ್ರೇಚರು ಮಾತಾಡ್ರಿ, ಬರುವಂಥ ಸೋಲಾರ್ ರೇಡಿಯೇಷನ್ಸು ಮತ್ತು ಹೋಗುವಂಥ ಸೋಲಾರ್ ರೇಡಿಯೇಷನ್ಸು ಅಟ್ಮಾಸ್ಫಿಯರಲ್ಲಿ ಟ್ರ್ಯಾಪ್ ಆದರೆ ಅಟ್ಮಾಸ್ಫಿಯರ್ ಟೆಂಪ್ರೇಚರು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಅಸ್ ಗ್ರೀನ್ ಹೌಸ್ ಎಫೆಕ್ಟ್. ವಾಯುಮಂಡಲದಲ್ಲಿ ಸೂರ್ಯನ ಶಾಖವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಅನಿಲಗಳನ್ನು ಹಸಿರುಮನೆ ಅನಿಲಗಳು ಅಂತ ಕರಿತೀವಿ.
ವಾಯುಮಂಡಲದಲ್ಲಿ ಸೂರ್ಯನ ಶಾಖವನ್ನು ಸೆರೆ ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿರುವ ಅನಿಲಗಳನ್ನು ಹಸಿರುಮನೆ ಅನಿಲಗಳು. ಯಾವಾಗ ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಈ ಸೋಲಾರ್ ರೇಡಿಯೇಷನ್ಸ್ ಅನ್ನು ಟ್ರ್ಯಾಪ್ ಮಾಡ್ತಾವೋ ಅವಾಗ ಅಟ್ಮಾಸ್ಫಿಯರ್ ಟೆಂಪರೇಚರ್ ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಅಸ್ ಗ್ರೀನ್ ಹೌಸ್ ಎಫೆಕ್ಟ್. ಈ ಗ್ರೀನ್ ಹೌಸ್ ಎಫೆಕ್ಟ್ ಎಲ್ಲ ಕಡೆ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಆಯಿತು, ಇಲ್ಲೂ ಗ್ರೀನ್ ಹೌಸ್ ಎಫೆಕ್ಟ್ ಆಯಿತು, ಇಲ್ಲೂ ಗ್ರೀನ್ ಹೌಸ್ ಎಫೆಕ್ಟ್ ಆಯಿತು, ಇಲ್ಲೂ ಗ್ರೀನ್ ಹೌಸ್ ಎಫೆಕ್ಟ್ ಆಯಿತು. ಗ್ರೀನ್ ಹೌಸ್ ಎಫೆಕ್ಟು ಭೂಮಿಯ ಮೇಲೆ ಸಾರ್ವತ್ರಿಕವಾಗಿ ಉಂಟಾದಾಗ, ಗ್ರೀನ್ ಹೌಸ್ ಎಫೆಕ್ಟ್ ಭೂಮಿಯ ಮೇಲೆ ಸಾರ್ವತ್ರಿಕವಾಗಿ ಉಂಟಾದಾಗ ಭೂಮಿಯ ಸರಾಸರಿ ತಾಪಮಾನ ಗ್ಲೋಬಲ್ ಆವರೇಜ್ ಟೆಂಪರೇಚರ್ ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಅಸ್ ಗ್ಲೋಬಲ್ ವಾರ್ಮಿಂಗ್. ಅದೇ ಗ್ಲೋಬಲ್ ವಾರ್ಮಿಂಗು 50 ವರ್ಷ, 100 ವರ್ಷ, 150 ವರ್ಷ, 200 ವರ್ಷ ಹೋದ್ರೆ ಇಡೀ ಕ್ಲೈಮೇಟ್ ಚೇಂಜ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಅಸ್ ಕ್ಲೈಮೇಟ್ ಚೇಂಜ್. ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ. ಏನು ರಾಕೆಟ್ ಸೈನ್ಸ್ ಏನಿಲ್ಲ ಇದು. ಸರಳವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಬೇಕಷ್ಟೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನೀವು ಹೇಳಿ. ಏನು ಸರ್ ಇದು ಮಾತಾಡೋದು ಸರ್? ಅರ್ಥ ಓಕೆ. ಇದು ಸನ್ ಸರ್, ಇದು ಸಣ್ಣಲ್ಲ ಸರ್, ಇದು ಬೋರ್ಡ್ ಅನ್ಕೋಬೇಕು. ಓಕೆ ಹಾಂ, ಇದೇನಿದು ಅರ್ಥ, ಇದು ಸನ್ ಮತ್ತು ಅರ್ಥ ನಡುವೆ ಇರೋದು ಓಕೆ. ಅಟ್ಮಾಸ್ಫಿಯರ್ನಲ್ಲಿ ಹೌ ಮೆನಿ ಸೋಲಾರ್ ರೇಡಿಯೇಷನ್ಸ್? 2 types. One is the solar radiations which is coming from the sun. The other one is the solar radiations which is emitted back by the earth. ಸೂರ್ಯನಿಂದ ಹೊರಬರುವಂಥ ವಿಕಿರಣ, ಭೂಮಿಯಿಂದ ಹೊರಸೂಸುವಂಥ ವಿಕಿರಣ. ಓಕೆ, ಇದಕ್ಕೆ ಶಾರ್ಟರ್ ವೇವ್ ಲೆಂತ್, ಲಾಂಗರ್ ವೇವ್ ಲೆಂತ್? ಇದಕ್ಕೆ ಯಾವುದು ಡೇಂಜರ್? ಏನಕ್ಕೆ ಅಂದರೆ ಹೆಚ್ಚು ಟ್ರ್ಯಾಪ್ ಆಗೋದು, ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚು ಟ್ರ್ಯಾಪ್ ಮಾಡೋದು ಲಾಂಗರ್ ವೇವ್ ಲೆಂತ್ ಇರೋ ಸೋಲಾರ್ ರೇಡಿಯೇಷನ್ಸ್ ಅನ್ನು. ಆಯ್ತಾ? ಸರಿ, ಈಗ ಇಲ್ಲಿಂದ ನಾವೇನು ರಿಲೀಸ್ ಮಾಡ್ತಾ ಇದ್ದೀವಿ? ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಮಾಡ್ತಾ ಇದ್ದೀವಿ. ಗ್ರೀನ್ ಹೌಸ್ ಗ್ಯಾಸಸ್ಗೆ ಒಂದು ಹೊಸ ಎಬಿಲಿಟಿ ಇರುತ್ತೆ. ಏನು ಎಬಿಲಿಟಿ? ಬರುವಂಥ ಸೋಲಾರ್ ರೇಡಿಯೇಷನ್ಸು ಮತ್ತು ಹೋಗುವಂಥ ಸೋಲಾರ್ ರೇಡಿಯೇಷನ್ಸನ್ನ ಅಟ್ಮಾಸ್ಫಿಯರ್ನಲ್ಲಿ ಟ್ರ್ಯಾಪ್ ಮಾಡ್ತವೆ. ಟ್ರ್ಯಾಪ್ ಮಾಡಿದಾಗ ಅಟ್ಮಾಸ್ಫಿಯರ್ ಟೆಂಪರೇಚರ್ ದಿಸ್ ಫಿನಾಮಿನಾ ಇಸ್ ಕಾಲ್ಡ್, ಈ ಗ್ರೀನ್ ಹೌಸ್ ಎಫೆಕ್ಟ್ ಭೂಮಿಯ ಮೇಲೆ ಸಾರ್ವತ್ರಿಕವಾಗಿ ಉಂಟಾದಾಗ ಗ್ಲೋಬಲ್ ಆವರೇಜ್ ಟೆಂಪರೇಚರ್ ದಿಸ್ ಫಿನಾಮಿನಾ ಇಸ್ ಕಾಲ್ಡ್. ಅದೇ ಗ್ಲೋಬಲ್ ವಾರ್ಮಿಂಗ್ ಲಾಂಗ್ ಟರ್ಮ್ ಆದ್ರೆ ಇಡೀ ಕ್ಲೈಮೇಟ್. ದಟ್ಸ್ ಇಟ್. ಆಯ್ತಾ? ದಟ್ಸ್ ಸಿಂಪಲ್. ಆಯ್ತು. ಈಗ ಓಕೆ, ಇಷ್ಟೊತ್ತು ಮಾತಾಡಿದ್ದು ಏನು ಆದರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂತ. ಏನು ಆದರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಈಗ ಮಾತಾಡೋದು ಕ್ಲೈಮೇಟ್ ಚೇಂಜ್ ಆದರೆ ಏನಾಗುತ್ತೆ ಅಂತ. ಅರ್ಥ ಆಗ್ತಿದೆಯಾ? ಇಷ್ಟೊತ್ತು ಮಾತಾಡಿದ್ದು ಏನು ಆದರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂತ. ಬಟ್ ಇನ್ನು ಮುಂದೆ ಮಾತಾಡೋದು ಕ್ಲೈಮೇಟ್ ಚೇಂಜ್ ಆದರೆ ಏನಾಗುತ್ತೆ ಅಂತ. ಓಕೆ ಸರಿ, ಈಗ ನಾವು ಲಿಸನ್ ಸರ್. ಬಟ್ ಇದನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನೊಂದು ರಿಕ್ವೆಸ್ಟ್ ನಿಮ್ಮ ಬ್ಯಾಚಿಗೆ. ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ವೈಬ್ರೇಷನ್ ಬರ್ಬೇಕು ಕ್ಲಾಸ್ ರೂಮಲ್ಲಿ. ಮಾಡ್ತೀರಾ? ಎಸ್ ಆರ್ ನೋ? ರೆಡಿ ಇದ್ದೀರಾ? ಎಸ್ ಪ್ಲೀಸ್. ನೋಡಿ ನಾವು ಹೆಂಗೆ ಇಂಟರ್ಲಿಂಕ್ ಮಾಡ್ತೀವಿ ಅಂತ. ಹೌದಾ? ಪ್ಲೀಸ್ ಇಲ್ಲಿ ನೋಡಿ. ಕ್ಲೈಮೇಟ್ ಚೇಂಜ್ ಆಗಿದೆ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂತನಾ? ಜೋಶ್ ಇಲ್ಲ. ಕ್ಲೈಮೇಟ್ ಚೇಂಜ್ ಆಗಿದೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂತನಾ? ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂದರೆ ಗ್ಲೋಬಲ್ ಆವರೇಜ್ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತನಾ? ಎಸ್ ಆರ್ ನೋ? ಗ್ಲೋಬಲ್ ಆವರೇಜ್ ಟೆಂಪರೇಚರ್ ನೋಡಿ, ಕ್ಲೈಮೇಟ್ ಚೇಂಜ್ ಆಗಿದೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂತ. ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂದರೆ ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾಗಿದೆ ಅಂತ. ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾದರೆ, ಗ್ಲೋಬಲ್ ಆವರೇಜ್ ಟೆಂಪರೇಚರ್ ಹೆಚ್ಚಾದರೆ ಧ್ರುವ ಪ್ರದೇಶದಲ್ಲಿ ಹಿಮಪರ್ವತಗಳು ಮೆಲ್ಟಿಂಗ್ ಆಫ್ ಗ್ಲೇಸರೀಸ್ ಅಂತ ಕರಿತೀವಿ. ಓಕೆ, ಹಿಮಪರ್ವತಗಳು ಕರಗಿದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗುತ್ತೆ, ರೈಸಿಂಗ್ ಸಿ ಲೆವೆಲ್. ಓಕೆ, ಹಿಮಪರ್ವತಗಳು ಕರಗಿದ್ರೆ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ. ಸಮುದ್ರ ಮಟ್ಟ ಏರ್ತಾ ಬಂದ್ರೆ ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಹ, ಕರಾವಳಿ ಪ್ರದೇಶದಲ್ಲಿ ಮಣ್ಣಿನ ಸವಕಳಿ, ಕೋಸ್ಟಲ್ ಎರೋಷನ್ ಆಗುತ್ತೆ, ಕೋಸ್ಟಲ್ ಫ್ಲಡ್ಡಿಂಗ್ ಆಗುತ್ತೆ. ಓಕೆ, ಹಿಮಪರ್ವತಗಳು ಕರಗ್ತಾ ಇದ್ದಾವೆ, ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇದೆ. ಸಮುದ್ರ ಮಟ್ಟ ಏರ್ತಾ ಬಂದರೆ ಕೋಸ್ಟಲ್ ಎರೋಷನ್ ಮತ್ತು ಕೋಸ್ಟಲ್ ಫ್ಲಡ್ಡಿಂಗ್ ಆಗುತ್ತೆ. ಸಮುದ್ರ ಮಟ್ಟ ಏರ್ತಾ ಬಂದರೆ ಚಿಕ್ಕ ಚಿಕ್ಕ ದ್ವೀಪಗಳು ಸಬ್ಮರ್ಜೆನ್ಸ್ ಆಫ್ ಐಲ್ಯಾಂಡ್ಸ್ ಅಂತ ಕರೀತೀವಿ. ಓಕೆ, ಚಿಕ್ಕ ಚಿಕ್ಕ ದ್ವೀಪಗಳು ಮುಳುಗ್ತವೆ. ಈಗ ಸಮುದ್ರ ಮಟ್ಟ ಏರ್ತಾ ಬಂದರೆ
ಈ ಬರಲಿ ಕೂತ್ಕೋ. ಹಾಂ, ಸಮುದ್ರ ಮಟ್ಟ ಏರ್ತಾ ಬಂದು ನೋಡಿ, ಪ್ಲೀಸ್ ಫೋಕಸ್ ಮಾಡಿ ಸರ್. ಓಕೆ, ಹಿಮ ಪರ್ವತಗಳು ಕರಗ್ತಾ ಇದ್ದಾವೆ, ಸಮುದ್ರ ಮಟ್ಟ ಏರ್ತಾ ಇದೆ. ಸಮುದ್ರ ಮಟ್ಟ ಏರ್ತಾ ಬಂತಂದ್ರೆ ಸಾಗರಗಳ ಸಂಯೋಜನೆಯಲ್ಲಿ ಬದಲಾವಣೆ ಕಂಡುಬರಲ್ಲ. ಅಂದ್ರೆ ಓಷನ್ ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ನೀರು ಜಾಸ್ತಿ ಆಯ್ತಲ್ಲ, ನೀರು ಜಾಸ್ತಿ ಆಯಿತು, ಓಷನ್ ಕಾಂಪೋಸಿಷನ್ ಚೇಂಜ್ ಆಯಿತು. ಓಷನ್ ಕಾಂಪೋಸಿಷನ್ ಚೇಂಜ್ ಆಯಿತು ಅಂದರೆ ಓಷನ್ ಸರ್ಕ್ಯುಲೇಷನ್ ಪ್ಯಾಟರ್ನ್ ಚೇಂಜ್ ಆಯಿತು. ಸಾಗರಗಳು ಸಂಚಯಿಸುವಂಥ ಕ್ರಮಗಳು ಚೇಂಜ್ ಆಯಿತು. ಎಲ್ ನೀನೋ ಲಾನಿನೋ ಎಲ್ಲ ಚೇಂಜ್ ಆಯಿತು. ಓಕೆ, ಓಷನ್ ಸರ್ಕ್ಯುಲೇಷನ್ ಪ್ಯಾಟರ್ನ್ ಚೇಂಜ್ ಆಯಿತು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಮಾನ್ಸೂನ್. ಇಫ್ ಮಾನ್ಸೂನ್ಸ್ ಆರ್ ಇಂಪ್ಯಾಕ್ಟ್, ಪ್ರೆಸಿಪಿಟೇಷನ್ ಇಸ್ ಇಂಪ್ಯಾಕ್ಟೆಡ್, ಮಳೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇಫ್ ಪ್ರೆಸಿಪಿಟೇಷನ್ ಇಸ್ ಇಂಪ್ಯಾಕ್ಟೆಡ್, ಅಗ್ರಿಕಲ್ಚರ್ ಇಸ್ ಇಂಪ್ಯಾಕ್ಟ್, ಕೃಷಿ ಮೇಲೆ ಪರಿಣಾಮ ಬರುತ್ತೆ. ಇಫ್ ಅಗ್ರಿಕಲ್ಚರ್ ಇಸ್ ಇಂಪ್ಯಾಕ್ಟೆಡ್, ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಬರುತ್ತೆ, ಆಹಾರ ಭದ್ರತೆಯ ಸಮಸ್ಯೆ ಕಾಡುತ್ತೆ. ಇದರಿಂದ ಪಾವರ್ಟಿ, ಹಂಗರ್, ಮಾಲ್ನ್ಯೂಟ್ರಿಷನ್ ಬರುತ್ತೆ. ಆಹಾರ ಭದ್ರತೆಯ ಸಮಸ್ಯೆ ಇದ್ದರೆ ಬಡತನ, ಹಸಿವು, ಅಪೌಷ್ಟಿಕತೆ ಬರುತ್ತೆ. ಯಾವ ಸಮಾಜದಲ್ಲಿ ಆಹಾರ ಭದ್ರತೆಯ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ರಿಸೋರ್ಸ್ ಸ್ಕೇರ್ಸಿಟಿ ಇದೆ ಅಂತ, ಸಂಪನ್ಮೂಲಗಳ ಅಭಾವ ಇದೆ ಅಂತ. ಯಾವ ಸಮಾಜದಲ್ಲಿ ರಿಸೋರ್ಸ್ ಸ್ಕೇರ್ಸಿಟಿ ಇರುತ್ತೋ ಅಲ್ಲಿ ಸಾಮಾಜಿಕ ಸಂಘರ್ಷಗಳು ಜಾಸ್ತಿ ಆಗ್ತವೆ. ಯಾವ ಸಮಾಜದಲ್ಲಿ ಸಂಪನ್ಮೂಲಗಳ ಅಭಾವ ಇರುತ್ತೋ ಅಲ್ಲಿ ಸಾಮಾಜಿಕ ಸಂಘರ್ಷಗಳು ಜಾಸ್ತಿ ಆಗ್ತವೆ. ಸಾಮಾಜಿಕ ಸಂಘರ್ಷಗಳು ಜಾಸ್ತಿ ಆದರೆ ಮೈಗ್ರೇಷನ್ ಇನ್ಕ್ರೀಸ್ ಆಗುತ್ತೆ, ವಲಸೆ ಕ್ರಮಗಳು ಹೆಚ್ಚಾಗುತ್ತೆ. ಯಾವ ಸಮಾಜ ಸಾಮಾಜಿಕ ಸಂಘರ್ಷಗಳು ಮತ್ತು ವಲಸೆ ಕ್ರಮಗಳಿಂದ ಕೂಡಿರುತ್ತೋ ಆ ಸಮಾಜದಲ್ಲಿ ಪೊಲಿಟಿಕಲ್ ಮತ್ತು ಎಕನಾಮಿಕಲ್ ಇನ್ಸ್ಟೆಬಿಲಿಟಿ ಬರುತ್ತೆ. ದೀಸ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಗೆಟ್ ಮೈ ಪಾಯಿಂಟ್? ಥಿಂಗ್ಸ್ ಆರ್ ಕ್ಲಿಯರ್? ಓಕೆ, ಈಗ ಜಸ್ಟ್ ಒಂದ್ಸತಿ ಈಗ ನಾನು ಹೇಳೋದು ನೀವು ಹೇಳಬೇಕು. ಕ್ಲೈಮೇಟ್ ಚೇಂಜ್ ಆಗಿದೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂತ. ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂದರೆ ಗ್ಲೋಬಲ್ ಆವರೇಜ್ ಟೆಂಪರೇಚರ್ ಇನ್ಕ್ರೀಸ್ ಆಗಿದೆ. ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾದರೆ ಧ್ರುವ ಪ್ರದೇಶದಲ್ಲಿ ಹಿಮಪರ್ವತಗಳು ಕರಗ್ತವೆ. ಹಿಮಪರ್ವತಗಳು ಕರಗಿದ್ರೆ ಸಮುದ್ರ ಮಟ್ಟ ಏರಿಕೆ ಆದರೆ ಕರಾವಳಿ ಪ್ರದೇಶದಲ್ಲಿ ಮಣ್ಣಿನ ಸವಕಳಿ, ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಹ, ಚಿಕ್ಕ ಚಿಕ್ಕ ದ್ವೀಪಗಳು. ಸಮುದ್ರ ಮಟ್ಟಕ್ಕೆ ಏರಿಕೆ ಆದರೆ ಸಾಗರಗಳ ಸಂಯೋಜನೆಯಲ್ಲಿ ಬದಲಾವಣೆ ಬರುತ್ತೆ. ಸಾಗರಗಳ ಸಂಯೋಜನೆ ಬದಲಾವಣೆ ಬಂದರೆ ಸಾಗರಗಳು ಸಂಚಯಿಸುವಂಥ ಕ್ರಮಗಳು ಚೇಂಜ್ ಆಯಿತು ಅಂದರೆ ಇಟ್ ವಿಲ್ ಗೋಯಿಂಗ್ ಟು ಇಂಪ್ಯಾಕ್ಟ್. ಇಫ್ ಮಾನ್ಸೂನ್ಸ್ ಆರ್ ಇಂಪ್ಯಾಕ್ಟೆಡ್, precipitation, rainfall is impacted. If rainfall is impacted, agriculture is impacted. If agriculture is impacted, there is a question of food security, which will lead to poverty, hunger, malnutrition. ಯಾವ ಸಮಾಜದಲ್ಲಿ ಆಹಾರ ಭದ್ರತೆಯ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ರಿಸೋರ್ಸ್ ಸ್ಕೇರ್ಸಿಟಿ ಜಾಸ್ತಿ ಇದೆ ಅಂತ. ಸಂಪನ್ಮೂಲಗಳ ಅಭಾವ ಜಾಸ್ತಿ ಆಗುತ್ತೆ. ಸಂಪನ್ಮೂಲಗಳ ಅಭಾವ ಜಾಸ್ತಿ ಆದರೆ ಸಾಮಾಜಿಕ ಸಂಘರ್ಷಗಳು ಜಾಸ್ತಿ ಆಗ್ತವೆ, ವಲಸೆ ಕ್ರಮಗಳು ಹೆಚ್ಚಾಗ್ತವೆ. ಇನ್ನು ಒಂದು ದೇಶದಲ್ಲಿ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆ ಬರುತ್ತೆ. ದಿಸ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಗೆಟ್ ಮೈ ಪಾಯಿಂಟ್? ಓಕೆ, ಈಗ ಇಲ್ಲಿ ನೋಡಿ, ನಾವೇನು ಪಾಠ ಮಾಡಿದ್ದೀವಿ ಅದನ್ನು ವಿಜುವಲೈಸ್ ಮಾಡೋಣ, ಆಯಿತಾ? ಅಲ್ಲಿ ಮೇಲೆ ಅಲ್ಲಿ ಒಂದು ಡೆಫಿನೇಷನ್ ಹಾಕಿದ್ದೀನಿ, ಓದಿ ಸರ್. ನಾನೇನು ಹೇಳಿದೆ? ಆಲ್ಮೋಸ್ಟ್ ಪರ್ಮನೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಆಲ್ಟ್ರೇಷನ್ಸ್ ಆಫ್ ದ ವೆದರ್ ಪ್ಯಾಟ್ರನ್ಸ್ ಇಸ್ ನೋನ್ ಆಸ್ ಕ್ಲೈಮೇಟ್ ಚೇಂಜ್. ಕನ್ನಡ ಮೀಡಿಯಂ ಅವರು, ತಾಪಮಾನದಲ್ಲಿ ಕಂಡುಬರುವ ಶಾಶ್ವತ ಮತ್ತು ದೀರ್ಘಾವಧಿಯ ಬದಲಾವಣೆಯನ್ನು ಹವಾಮಾನ ಬದಲಾವಣೆ. ಓಕೆ, ನೋಡಿ, ಅಕಾರ್ಡಿಂಗ್ ಟು ಕ್ಯೋಟೋ ಪ್ರೋಟೋಕಾಲ್, ಹೌ ಮೆನಿ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ದೇರ್? 6. ಅಲ್ಲ ನೋಡಿ, वाटर वेपर पोटेंशियल ग्रीन हाउस गैस है, ओजोन ग्रीन हाउस गैस है, बट दे आर नॉट लिस्टेड अंडर क्योटो प्रोटोकॉल. ಒಂದು ನಿಮಿಷ ಟೈಮ್ ಕೊಡುತ್ತೆ, ಯಾವ್ಯಾವ ಎಲೆಯಿಂದ ಬಿಡುಗಡೆ ಆಗ್ತದೆ ನೋಡ್ರಿ. ನೋ ದ ಸೋರ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ರೇಸ್ಗೂ ಗ್ಯಾಸಸ್ಗೂ ನೀವು ಯಾಕೆ ಕಂಪ್ಯಾರಿಸನ್ ಮಾಡ್ತಿದ್ದೀರ? ಎನ್ವೈರನ್ಮೆಂಟ್ ಅಂತ. ಓಕೆ, ಅಲ್ಲ, ಬಟ್ ವ್ಯಾಲಿಡ್ ಕ್ವಶನ್, ವಿಲ್ ಸಿ ದಟ್ ಲೇಟರ್.
ಸಾಗರದಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ಆಮ್ಲೀಕರಣನೂ ಅಲ್ಲ ಅಸಿಡಿಫಿಕೇಷನ್. ಸಿ ಓಷನ್ ಅಸಿಡಿಫಿಕೇಷನ್ ಜಾಸ್ತಿ ಆಗೋದಕ್ಕೆ ರೀಸನ್ ಹೇಳಿ. ದೇರ್ ಆರ್ 3 ರೀಸನ್ಸ್. ಸಾಗರಗಳ ಆಮ್ಲೀಕರಣ ಆಗೋದಕ್ಕೆ 3 ರೀಸನ್. ಒಂದು, ಸಾಗರಗಳು ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚು ಇಂಗಾಲವನ್ನು ಹೀರಿಕೊಂಡಾಗ, ಓಕೆ, ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಆದಾಗ ಒಂದು. ಎರಡನೇದು, ನೇರಳಾತೀತ ಕಿರಣಗಳು ಬಿದ್ದಾಗ, ಅಲ್ಟ್ರಾವೈಲೆಟ್ ರೇಸ್ ಬಿದ್ದಾಗ. ಮೂರನೇದು, ಆಮ್ಲಮಳೆ ಉಂಟಾದಾಗ. ನೀರಿನ ಮಟ್ಟದ ಪ್ರಾಬ್ಲಮ್ ಆಗೋದು. ಕಮ್ಮಿ ಆಗುತ್ತೆ. ಹೌದು ಹೌದು, ಆಬ್ವಿಯಸ್ಲಿ ಆಮ್ಲಜನಕ ಹೆಚ್ಚಿತ್ತಲ್ಲ ಅವರು, ನೀರಲ್ಲಿ ನೀರು ಜಾಸ್ತಿ ಬರುತ್ತೆ. ಓಕೆ ಸರಿ, ಡನ್ ಸರ್. ಓಕೆ, ಈಗ ನೋಡಿ, ನಾನೀಗ ಇದೇ ಡಯಾಗ್ರಾಮ್ ನಿಮಗೆ ತೋರಿಸಿರೋದು. ಯಾವುದೋ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಏನು ಅಂತ ಗೊತ್ತು. ಗ್ರೀನ್ ಹೌಸ್ ಗ್ಯಾಸಸ್ಸಿಂದ ಗ್ರೀನ್ ಹೌಸ್ ಎಫೆಕ್ಟ್ ಹೆಂಗಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟಿಂದ ಗ್ಲೋಬಲ್ ವಾರ್ಮಿಂಗ್ ಹೆಂಗಾಗುತ್ತೆ. ಈ ಡಯಾಗ್ರಾಮ್ನ ಸಿಂಪಲಾಗಿ ಬರೆದು ತೋರಿಸ್ತೀನಿ, ಸಿಂಪಲಾಗಿ. ಆಯಿತಾ? ಸರಿ, ಈಗ ಇದಕ್ಕೆ ಬರೋಣ, ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲಿಗೆ ಬರೋಣ. ಈಗ ವಿಲ್ ಸಿ ದ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ನಾವೇನು ಇಷ್ಟೊತ್ತು ಮಾತಾಡಿದ್ವಲ್ಲ ಅದನ್ನು ಸ್ವಲ್ಪ ವಿಜುವಲೈಸ್ ಮಾಡೋಣ. ಓಕೆ, ವಿಜುವಲೈಸ್ ಮಾಡೋಣ. ಎಸ್, ಸಿ ಎಮ್. ಡನ್. ಈಗ 3ನೇ ಪಾಯಿಂಟ್ ಹಾಕಿದ್ದೀನಿ ನಾನಿಲ್ಲಿ. ಓಕೆ, ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗೋದ್ರಿಂದ ಕಾಯಿಲೆಗಳ ಹೊರೆ ಜಾಸ್ತಿ ಆಗುತ್ತೆ. ಯಾಕೆ? ಕ್ಲೈಮೇಟ್ ಚೇಂಜ್ ಆಗ್ತಾ ಇದ್ದರೆ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೋಸ್ಕರ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಮ್ಯುಟೇಷನ್ಸ್ ಮಾಡ್ಕೊಂತವೆ ಅಲ್ವೇನ್ರಿ? ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೋಸ್ಕರ ಪ್ಯಾಥೋಜನ್ಸ್ ಅಂದರೆ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ಯಾರಾಸೈಟ್ ಇವೆಲ್ಲ ಏನು ಮಾಡ್ತವೆ, ಮ್ಯುಟೇಷನ್ಸ್ ಮಾಡ್ಕೊಂತವೆ. ರೂಪಾಂತರವನ್ನು ಕೈಗೊಂಡಾಗ ವೈರಸ್ಗಳ ಸಂಖ್ಯೆ ಜಾಸ್ತಿ ಆದರೆ ಕಾಯಿಲೆಗಳ ಸಂಖ್ಯೆ ಬದಲ್. ಗ್ಲೋಬಲ್ ವಾರ್ಮಿಂಗ್ ಆದರೆ ಸಾಗರಗಳ ತಾಪಮಾನ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಅಸ್ ಸಾಗರಗಳ ಆಮ್ಲೀಕರಣ, ಓಷನ್ ಅಸಿಡಿಫಿಕೇಶನ್. ಓಷನ್ ಅಸಿಡಿಫಿಕೇಶನ್ ಆದಾಗ ಓಷನ್ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಆ ಕೋರಲ್ಸು ಬೀಳ್ತವೆ. ಇದು ಬಯೋಡೈವರ್ಸಿಟಿ ಲಾಸ್. ಇದು KGF ಮೂವಿ ಸೆಟ್ ಅಲ್ಲ ಅದು. ಓಕೆ, ದಿಸ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಉಮೇರ್ ಕಟ್ ಮಾಡಿ ಸಾಕು. ಎಲ್ಲ ನೀವು ಯೂಟ್ಯೂಬಲ್ಲಿ ಹಾಕ್ಬಿಟ್ರೆ ಒಬ್ಬ ಇಲ್ಲಿ ದುಡ್ಡು ಕೊಟ್ಟು ಬಂದವ್ರಿಗೆ